ಸ್ಪೈಡರ್ ಮ್ಯಾನ್ ಮೂವಿ ಕುತ್ಕೊಂಡು ನೋಡ್ತಾ ಇದ್ದೀನಿ 3 ಸ್ಪೈಡರ್ ಮ್ಯಾನ್ ಎಂಟ್ರಿ. ದ ಗ್ರೇಟೆಸ್ಟ್ ಪವರ್ಫುಲ್ ಸೈಡ್ ಇರೋ ಅವೆಂಜರ್ಸ್ ಟೀಮಲ್ಲಿ ಸೈಡ್ ಇರೋದಂದರೆ ವ್ಯಾಂಡಮ್ ಹತ್ರನೇ. ಹಾಯ್ ಹಲೋ ವೆಲ್ಕಮ್, ದಿಸ್ ಇಸ್ ಯುವರ್ ಮೀ. ಸೊ ಇವತ್ತು ನಾವು ಏನು ಮಾಡೋಕ್ಕೆ ಬಂದಿದ್ದೇವೆ ಅಂದರೆ ವಿ ಗಾಟ್ ಟು ಡಿಸ್ಕಸ್ ಸಮಥಿಂಗ್. ವೆಲ್ಕಮ್ ಬ್ರೋ, ಹೇಳಿ ವಾಟ್ಸ್ ಯುವರ್ ಪ್ಲ್ಯಾನ್ ಟುಡೇ? ಸೊ ಲಾಸ್ಟ್ ಸ್ಪೈಡರ್ ಮ್ಯಾನ್ ಟ್ರೈಲರ್ ರಿಲೀಸ್ ಆಗಿದೆ ಅವಾಗ ಅರೌಂಡ್ ಒಂದು 1 ಮಂತ್ ಆಯ್ತು ಅನ್ಸುತ್ತೆ. ಆ ಟ್ರೈಲರ್ ಎಲ್ಲ ನೋಡಿದೆ ತಾನೆ. ಸೊ ಆ ಟ್ರೈಲರ್ ನೋಡ್ಬೇಕಾದ್ರೆ ಈ ಬ್ರ್ಯಾಂಡ್ ನ್ಯೂ ಡೇ ಸ್ಪೈಡರ್ ಮ್ಯಾನ್ ಮೂವಿ ನಿನಗೆ ಆ ಎಕ್ಸೈಟ್ಮೆಂಟ್ನ ಒಂದು ಸ್ಕೇಲ್ 1 to 10 ಅಲ್ಲಿ ಕೌಂಟ್ ಮಾಡಿದ್ರೆ ಎಷ್ಟು? 1 to 10. ಆ್ಯಕ್ಚುಲಿ ಆಫ್ಟರ್ ವಾಚಿಂಗ್ ಆ ಸ್ಪೈಡರ್ ಮ್ಯಾನ್ ಟ್ರೈಲರ್ ಬಂದ್ಬಿಟ್ಟು ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು, ಜಾಸ್ತಿ ಎಕ್ಸೈಟ್ ಆದ, ಯಾಕಂದರೆ ಹೊಸ ಹೊಸ ವಿಷಯ ಇತ್ತು. ಓಕೆ. ಬಟ್ ಒಂದು ಸೈಡಿಂದ ಯಾಕಂದರೆ ಅದು ರಿಲೀಸ್ ಮಾಡೋ ಟೈಮ್ ಏನೋ ಡೂಮ್ ಸ್ಟೇಗೂ ಐಪ್ ಇರೋದಕ್ಕಿಂತ, ಸೊ ಡೂಮ್ ಸ್ಟೇಗಿಂತ ಒಂದು ಸ್ಟೆಪ್ ಕೆಳಗೆ. ಸೊ ಐ ವಿಲ್ ಗಿವ್ ಫಾರ್ 9. 10 ಫಾರ್ ಡೂಮ್ ಸ್ಟೇ ಆ್ಯಂಡ್ ದಿಸ್ ಫಾರ್ 9. ವೈ ನಾಟ್ 10? ಅದೇ ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಬರ್ತಾ ಇದೆ ಇನ್ನೊಂದು ಫಿಲಮು, ಈ ಇಯರ್ ಬರ್ತಾ ಇದೆ. ಸೊ ಅದಕ್ಕೆ ಡೂಮ್ ಸ್ಟೇಕ್ 10, ಇದಕ್ಕೆ 9. ಯಾಕಂದರೆ ಅಪ್ಡೇಟ್ಸ್ ಎಲ್ಲ ಸಿಮ್ಲರ್ ಟೈಮಲ್ಲೇ ಬಿಡ್ತಾಯಿದ್ರು. ಒಂದು ತಿಂಗಳು ಅದು ಬಿಟ್ಟರು, ಆಮೇಲೆ ಇದು ಹಿಂಗೆ ನೆಕ್ಸ್ಟು. ಸೊ ಹಾಗಾದ್ರೆ ಡೂಮ್ ಸ್ಟೇಕ್ 10 out of 10. 10 of 10. ಅದು ಯಾಕೋ ಅಂತ ನಾನು ಆಮೇಲೆ ಹೇಳ್ತೀನಿ ಕ್ಲಾರಿಟಿ. ಹೇಳಿ 1 ಪಾಯಿಂಟ್ ಏನಂದರೆ ಅವೆಂಜರ್ಸ್ ಎಂಡ್. ಅದೇ 1 ಪಾಯಿಂಟ್ ಹೆಂಗೆ ಅಂದರೆ ಆ 1 ಪಾಯಿಂಟ್ ತುಂಬ ಏನೋ ಎಕ್ಸೈಟ್ ಆಗ್ತಿದೆ. ಎಸ್, ಅದೇ ಏನಂದರೆ ನಾನು ಮಾರ್ವೆಲ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ವೆರಿ ಯಂಗ್ ಏಜಲ್ಲಿ. ಅವಾಗ ಬಂದು ಅವೆಂಜರ್ಸ್ ಅಂತ ಫಾರ್ಮ್ ಆಗಿ ಬಂದ್ರೆ ನಾನು ಫಸ್ಟ್ ಟೈಮ್ ನೋಡಿ. ಇವಾಗ ವಯಸ್ಸಾಯ್ತಂತೆ ಎಷ್ಟಿಗೆ? ಆ್ಯಕ್ಚುಲಿ ಅಡಲ್ಸೆಂಟ್ಸ್ ಏಜ್, ಈಗ ಅಡಲ್ಸೆಂಟ್ಗಿಂತ ಸ್ವಲ್ಪ ಕೆಳಗೆ ಯಂಗ್ಸ್ಟರ್ ಏಜಲ್ಲಿ. ಆವಾಗ ಬಂದ್ಬಿಟ್ಟು ಅವಾಗ ಅವೆಂಜರ್ಸ್ ಆವಾಗಲೇ ಫಾರ್ಮ್ ಆಯಿತು. ಕ್ಯಾಪ್ಟನ್ ಅಮೇರಿಕಾ, ಅಯನ್ ಮ್ಯಾನ್, ಥಾರೆಲ್ಲ ಅವಾಗ ಫಾರ್ಮ್ ಆದರು. ದಿ ಲೆಜೆಂಡ್ 3, ಟಾಪ್ 3 ಅವ್ರು ಬಂದು ತಿರ್ಗಾ ಲಾಸ್ಟಾಗಿ ಬಂದಿದ್ದು ಎಂಡ್ ಗೇಮಲ್ಲಿ. ಆಮೇಲೆ ತಿರ್ಗಾ 3 ಜನ ಒಟ್ಟಿಗೆ ಯಾವುದೂ ಬಂದಿಲ್ಲ. ಸೊ ದೇ ಆರ್ ಕಮಿಂಗ್ ಬ್ಯಾಕ್ ಇನ್ ಎಂಡ್ ಗೇಮ್. ಸರ್ ಎಂಡ್ ಗೇಮ್ ಅಲ್ಲ, ದೇ ಆರ್ ಕಮಿಂಗ್ ಬ್ಯಾಕ್ ಇನ್ ಡೂಮ್ ಸ್ಟೇ. ಸೊ ಅದಕ್ಕೆ ಭಯಂಕರ ಎಕ್ಸೈಟ್ ಆಗ್ತಿರೋದು. ಅದನ್ನು ತುಂಬ ಮಾರ್ವೆಲ್ ಫ್ಯಾನ್ಸ್ ಎಲ್ಲ ಎಂಡ್ ಗೇಮ್ ಆಮೇಲೆ ಮಾರ್ವೆಲ್ ಯಾವುದು ನೋಡೇ ಇಲ್ಲ, ಆದರೆ ನಾನು ಒಬ್ಬ. ಓಕೆ. ಅದಕ್ಕೆ ಮುಂಚೆ ಎಲ್ಲ ವೆಯ್ಟ್ ಮಾಡಿ ನೋಡ್ತಾ ಇದ್ರಿ, ನ್ಯೂಸ್ ಆರ್ಟಿಕಲ್ಸ್ ಬರ್ತಾಯಿತ್ತು, ಕಾಮಿಕನ್ನು ನೋಡ್ತಾ ಇದ್ರಿ, ವಾಚ್ ಮಾಡ್ತಾ ಇದ್ರಿ. ಅದಾದಮೇಲೆ ಅವೆಂಜರ್ಸ್ ಎಂಡ್ ಗೇಮಲ್ಲಿ ನಮ್ಮ ಫೇವ್ರೆಟ್ ಸೂಪರ್ ಹೀರೋಸ್ ಎಲ್ಲ ವಯಸ್ಸಾಯಿತು, ಎಲ್ಲ ಸೆತ್ತೋಗ್ಬಿಟ್ರು. ಸೊ ಹಂಗೆ ಎಲ್ಲ ಇದು ಎಂಡ್ ಗೇಮಲ್ಲಿ ಎಂಡ್ ಆಯಿತು. ಅದಾದಮೇಲೆ ನ್ಯೂ ಸೂಪರ್ ಹೀರೋಸ್ ಯಾವ್ದು ನೋಡೇ ಇಲ್ಲ. ಸೊ ದೇ ಆರ್ ಕಮಿಂಗ್ ಬ್ಯಾಕ್, ನಾಸ್ಟಾಲಜಿಕ್ ಫೀಲ್ ಆಫ್ಟರ್ ಅವೆಂಜರ್ಸ್ ಎಂಡ್ ಗೇಮ್ ಆದಮೇಲೆ ಮಾರ್ವೆಲ್ ಕಡೆಯಿಂದ ಯಾವ್ಯಾವ ಮೂವೀಸ್ ಬಂದಿದೆ ನಿನಗೆ ಗೊತ್ತಿರೋ ನೆನಪಿರೋದು? ನಂಗೆ ನೆನಪಿರೋದು, ನಂಗೆ ಇಷ್ಟ ಇರೋದು ಹೇಳ್ತೀನಿ. ನನಗೆ ಲೈನಾಗಿ ಫಸ್ಟ್ ಬಂದು ನನಗೆ ಅದು ಎಂಡ್ ಗೇಮ್ ಬಂದು ಫಾಲ್ಕನ್ ಅಂತ ವಿಂಟರ್ ಸೋಲ್ಜರ್ ಅಂತ ಒಂದು ಸೀರೀಸ್ ಬಂದಿತ್ತು. ದಟ್ ವಾಸ್ ಕೂಲ್, ಒಂಥರ ಫನ್ ಆಗಿತ್ತು. ಆಫ್ಟರ್ ವಾಚಿಂಗ್ ಎಂಡ್ ಗೇಮಲ್ಲಿ ನೋಡಿ ಬಕ್ಕಿ ಮತ್ತು ಫಾಲ್ಕನ್ ಇಬ್ಬರಿಗೂ ನಡುವೆ ಇರೋ ಅದು ಆ ಕನೆಕ್ಷನ್ ಅದು ಚೆನ್ನಾಗಿತ್ತು. ಓಕೆ. ಆಮೇಲೆ ನೆಕ್ಸ್ಟ್ ಬಂದು ಲೋಕಿ ಸೀರೀಸ್, ದಿ ಗೋಟೆಸ್ಟ್ ಸೀರೀಸ್ ಫ್ರಮ್ ಮಾರ್ವೆಲ್. ಅದು ಸೀಸನ್ 1 ಬಂತು, ಬಟ್ ನಾನು ತುಂಬ ಅಟ್ರಾಕ್ಟ್ ಆಗಿಲ್ಲ ಆ ಸೀರೀಸ್ಗಳನ್ನ ನೋಡೇ ಇಲ್ಲ. ಎಲ್ಲ ಲೇಟಾಗಿ ನೋಡಿದೆ, ಚೆನ್ನಾಗಿದೆ ಅಂತ ಹೇಳಿದಾದ್ಮೇಲೆ ನೋಡಿದೆ ಅದು. ಆಮೇಲೆ ಲೋಕಿ 1 ಬಂತು, ಲೋಕಿ 2 ಬಂತು. ಆಮೇಲೆ ಸಮಥಿಂಗ್ ಇನ್ ಬಿಟ್ವೀನ್ ವಾಂಡಾ ವಿಷನ್ ಅಂತ ಒಂದು ಸೀರೀಸ್ ಬಂತು. ಅಟ್ ವಾಸ್ ಐ ಲೈಕ್ ಇಟ್. ಆಮೇಲೆ ಸ್ಪೈಡರ್ ಮ್ಯಾನ್, ಅದಾದಮೇಲೆ ಹಾರ್ಟ್ ಬೀಟ್ ಆಗಿದ್ದಿದೆ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇಗೆ ಮುಂಚೆ ಬಂದು ಫಾರ್ ಫ್ರಮ್ ಹೋಮ್ ಬಂತು. ಇನ್ನು ಬರಬೇಕು ಇಲ್ಲ, ಫಾರ್ ಫ್ರಮ್ ಹೋಮ್ ಬಂತು. ಅದಾದಮೇಲೆ ನೋ ವೇ ಹೋಮ್ ಬಂತು. ಫಾರ್ ಫ್ರಮ್ ಹೋಮ್ ನಾನು ಥಿಯೇಟರ್ ನೋಡಿಲ್ಲ. ಹೋಮ್ ಕಮಿಂಗ್, ಅದಕ್ಕೆ ಮುಂಚೆ ಹೋಮ್ ಕಮಿಂಗ್ ಬಿಫೋರು ಫಾರ್ ಫ್ರಮ್ ಹೋಮು, ಆಮೇಲೆ ನೋ ವೇ ಹೋಮ್. ಸೊ ಫಾರ್ ಫ್ರಮ್ ಹೋಮೆಲ್ಲ ನಾನು ಮನೆಯಲ್ಲೇ ನೋಡಿದೆ, ಮನೆಯಲ್ಲಿ ಟಿ ವಿಯಲ್ಲಿ ಫುಲ್ಲ ನೋಡ್ಬಿಟ್ಟೆ. ಬಟ್ ನೋ ವೇ ಹೋಮ್ ಬಂದ್ಬಿಟ್ಟು ನಾನು ಸಮ್ವಟ್ ನಾನು ನೋಡಿಲ್ಲ, ನಾನು ಅವೆಲ್ಲ ಫಾಲೋ ಅಪ್ ಮಾಡ್ತಲ್ಲ. ಸೊ ಎಲ್ಲೋ ಫ್ರೆಂಡ್ಸ್ ಹತ್ರ ಮೀಟಪ್ ಇರುವಾಗ, ಫೋರಮ್ ಆಗಿ ಮೀಟ್ ಮಾಡುವಾಗ ಅವಾಗ ಅಲ್ಲಿ ಫಿಲಮ್ ನೋಡ್ತಾ ಇದ್ದೆ, ಯಾವುದೋ ಒಂದು ಫಿಲಮ್. ಎಲ್ಲರೂ ಏನೋ ಹಿಂದಿ ಫಿಲಮ್ ಹೇಳ್ತಿದ್ರು, ನನಗೆ ಯಾವುದೇ ಇಷ್ಟ ಆಗಿಲ್ಲ. ಸ್ಪೈಡರ್ ಮ್ಯಾನ್ ಫಿಲಮ್ ಇದು. ಸೊ ಹೋಗೋಣ ಅಂತ ನಾನೇ ಎಲ್ಲ ಬೇರೆ ಫಿಲಮ್ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಟ್ಟೆ. ಓಕೆ. ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ. ಸೊ ನನ್ನ ಟೀಸರ್ ನೋಡಿಲ್ಲ, ಟೈಮ್ ನೋಡಿಲ್ಲ, ಫಾಲೋ ಅಪ್ ಮಾಡಿಲ್ಲ, ಕುತ್ಕೊಂಡು ನೋಡ್ತಾ ಇದ್ದೀನಿ. 3 ಸ್ಪೈಡರ್ ಮ್ಯಾನ್ ಎಂಟ್ರಿ, ದಿ ಕೋಟ್. ಆಮೇಲೆ ಅದಾದ್ಮೇಲೆ ತಿರ್ಗಾ ನಾನೆಲ್ಲ ನನ್ನ ಎಂಡ್ ಗೇಮ್ ನಂದು ಎಂಡ್ ಆಯಿತು. ನೋ ವೇ ಹೋಮ್ ಬಂದ್ಬಿಟ್ಟು ತಿರ್ಗಾ ಫಸ್ಟ್ ಸ್ಟೆಪ್ ಎಂಟ್ರಿ ಫಾರ್ ಮಾರ್ವೆಲ್ ರಿ ವಾಚಿಂಗ್ ಮಾಡೋಕ್ಕೆ. ಓಕೆ. ದಟ್ ವಾಸ್ ಸೂಪರ್ ಫಿಲ್ಮ್. ಸೊ ನಿನ್ನ ಪ್ರಕಾರ, ನನಗೆ ಗೊತ್ತಿರೋ ಹಾಗೆ ನೀನು ತುಂಬ ಸರಿ ನೋಡಿರ್ತೀಯ ಟೀಸರ್ ಟ್ರೈಲರ್ ಎಲ್ಲ, ಬ್ರ್ಯಾಂಡ್ ನ್ಯೂ ಡೇ ನೋಡಿದ್ದೀನಿ. ಸೊ ನಿನ್ನ ಪ್ರಕಾರ ಅದರಲ್ಲಿ
ಬೇರೆ ಫ್ಯಾನ್ಸು ಅಥವಾ ಬೇರೆ ಆಡಿಯನ್ಸು ಯಾವ ಡೀಟೇಲ್ಸ್ ಮಿಸ್ ಆಗಿರ್ತಾರೆ? ನೀನು ರೀವಾಚ್ ಮಾಡಿರೋದ್ರಿಂದ ಓಕೆ ಅದನ್ನ ಆ ಪಾಯಿಂಟ್ ನೀನು ನೋಟ್ ಮಾಡಿರ್ತೀಯ. ಇಲ್ಲ, ನಾನು ತುಂಬ ಎಲ್ಲ ನೋಡಿಲ್ಲ. ಐ ಥಿಂಕ್ ನಾನು ಸ್ವಲ್ಪ ರಿವಾಚ್ ಮಾಡಿದ್ದೀನಿ. ಬಟ್ ಎಲ್ಲ ನೋಟಿಸ್ ನೋಡಿದ್ದೀನಿ. ನಾನು ಡಿಫ್ರೆಂಟಾಗಿ ಒಂದು ನೋಟಿಸ್ ಮಾಡಿದಂದರೆ, ಎಲ್ಲ ನೋಟಿಸ್ ಮಾಡಿರ್ತಾರೆ. ಇದು MJ ಕತ್ತಲೊಂದು ಚೈನ್ ಇತ್ತು, ನೆಕ್ಲೆಸ್. ಓಕೆ. ನೆಕ್ಲೆಸ್ ಬಂದು ಫಾರ್ ಫ್ರಮ್ ಹೋಮಲ್ಲಿ ಕೊಟ್ಟಿರೋ ನೆಕ್ಲೆಸ್. ಓಕೆ. ಪೀಟರ್ ಪಾರ್ಕರ್ ಬಂದು MJ ಕೊಡುವಾಗ ಅವಾಗ ಗೊತ್ತಾಗುತ್ತೆ, ಅಲ್ಲಿ ಬಂದು ಅಲ್ಲೊಬ್ಬ ಇರ್ತಾನಲ್ಲ ವಿಲ್ಲನ್, ಅವ್ನು ಬಂದ್ಬಿಟ್ಟು ಇದೆಲ್ಲ ಯಾರು ಮಾಡಿಸ್ತಾನೆ ಅಂತ ಅವಾಗ ಗೊತ್ತಾಗುತ್ತೆ ಅವನಿಗೆ. ಆ ಕೊಡೋ ಮೂಮೆಂಟಲ್ಲಿ ಬಂದು ಪೀಟರ್ ಪಾರ್ಕರ್ ಎಕ್ಸ್ಪ್ಲೇನ್ ಮಾಡ್ತಾನೆ, ನೀನು ನನ್ನ ಸ್ಪೈಡರ್ ಮ್ಯಾನ್ ಅನ್ನೋದಕ್ಕೆ ನೋಡಿ ಲವ್ ಮಾಡ್ತಾ ಇದ್ದ ಅನ್ನೋ ಎಲ್ಲ ಮೂಮೆಂಟಲ್ಲಿ ಇದು ಎಕ್ಸ್ಚೇಂಜ್ ಆಫ್ ಇದಿರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಸೊ ಅಲ್ಲಿಂದ ಕನೆಕ್ಟ್ ಅನ್ನೋ. ಹಾಗಾದರೆ ನನ್ನ ಪ್ರಕಾರ MJ ನೆನ್ಪು ಬರ್ಬೋದಾ? ಬಟ್ ನನ್ನ ತುಂಬ ಫ್ಯಾನ್ ಥಿಯರಿ ಇದೆ. ನನ್ನ ಥಿಯರೀಸ್ ಏನಂದರೆ, MJಗೆ ಸ್ಪೈಡರ್ ಮ್ಯಾನ್ ಮೇಲೆ ಲವ್ ಇದೆ ಅಂತ ಮತ್ತೆ ಕ್ಲಾರಿಫೈ ಇದೆ. ಬಟ್ ಸ್ಪೈಡರ್ ಮ್ಯಾನ್ ಯಾರು ಅಂತ ಗೊತ್ತಿಲ್ಲ. ಓಕೆನಾ? ಬಟ್ ಇದು ಬಂದು ಇವಾಗ ನೋ ವೇ ಹೋಮಲ್ಲಿ ಸ್ಪೈಡರ್ ಮ್ಯಾನ್ ಯಾರು ಅಂತ ಮರ್ತೋಗಿರೋದಾ ಆ ಥರ? ಪೀಟರ್ ಪಾರ್ಕರ್ ಯಾರು ಮಾಡ್ತಿರೋದು. ಸೊ ಸ್ಪೈಡರ್ ಮ್ಯಾನ್ ಎಲ್ಲರಿಗೂ ನೆನಪಿದೆ. ಸ್ಪೈಡರ್ ಮ್ಯಾನ್ ನೆನಪಿದೆ. ಇವಾಗ ಆ್ಯಕ್ಚುಲಿ ಏನಾಗಿತ್ತು ಅಂದರೆ, ನೋ ವೇ ಹೋಮಲ್ಲಿ ಪೀಟರ್ ಪಾರ್ಕರೇ ಸ್ಪೈಡರ್ ಮ್ಯಾನ್ ಅಂತ ಎಲ್ಲರೂ ಮರ್ತೋಗ್ಬೇಕು. ಆ ಸ್ಪೆಲ್ನ ಕೇಳಿನೇ ನಮ್ಮ ಪೀಟರ್ ಬಂದು ಡಾಕ್ಟರ್ ಸ್ಟ್ರೇಂಜ್ ಹೋಗಿದ್ದು. ಬಟ್ ತುಂಬ ಪ್ರಾಬ್ಲಮ್ ಆಗಿದ್ದರಿಂದ ಪೀಟರ್ ಪಾರ್ಕರ್ ಅನ್ನೋದೇ ಯಾರು ಅಂತ ಮರ್ತೋಗ್ಬಿಡ್ಬೇಕಂತಾನೆ ಇದ್ದಿದ್ದು. ಇಟ್ಸ್ ನಾಟ್ ಪೀಟರ್ ಪಾರ್ಕರ್ ಹೂ ಇಸ್ ಸ್ಪೈಡರ್ ಮ್ಯಾನ್ ಅಂತ ಮರ್ತೋಗ್ಬಾರ್ದು, ಪೀಟರ್ ಪಾರ್ಕರ್ ಒಬ್ಬ ಇರೋದೇ ಮರ್ತೋಗ್ಬಿಡ್ಬೇಕಂತಾನೆ ಸ್ಪೆಲ್ ಲಾಸ್ಟ್ ಚೇಂಜ್ ಆಗಿದ್ದು. ಸೊ ಅಲ್ಲೊಂದು ಚಿಕ್ಕ ಕ್ರ್ಯಾಕ್ ಇದೆ. ಸೊ ಅಲ್ಲಿ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಸ್ಪೈಡರ್ ಮ್ಯಾನ್ ಯಾರು ಗೊತ್ತು, ಬಟ್ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅಂತ ಗೊತ್ತಿಲ್ಲ. ಸೊ ಅವಾಗ ಅದು ಮಾತ್ರ ಸ್ಪೆಲ್ಲಲ್ಲಿ ಅದು ಮಾತ್ರ ಹೇಳ್ಬೋದಿತ್ತಲ್ವಾ? ಯಾಕೆ ಅದು ಮಾತ್ರ ಇವಾಗ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅವರಿಬ್ರು ಬೇರೆ ಬೇರೆ ಅನ್ನೋ ಥರನೂ ಸ್ಪೆಲ್ ಮಾಡ್ಬೋದಿತ್ತಲ್ವಾ? ಆ್ಯಕ್ಚುಲಿ ನೋ ವೇ ಹೋಮಲ್ಲಿ ಅದೇ ಫಸ್ಟ್ ಸ್ಪೆಲ್ ಆಗಿದ್ದಿದ್ದು, ಬೇರೆ ಬೇರೆ ಥರ ಇದು ಮಾಡ್ಬೇಕಂತ. ಬಟ್ ಆ ಸೀನೇ ಹಂಗೆ ಇರುತ್ತೆ. ಒಂದೊಂದ್ಸಲ ಸ್ಪೈಡರ್ ಮ್ಯಾನ್ ಚೇಂಜ್ ಮಾಡ್ತಾ ಪೀಟರ್ ಹೇಳ್ತಾನೆ ಇರ್ತಾರೆ, ನನಗೆ ಇವ್ರು ಮತ್ತೆ ನಮ್ಮ ಜ್ಞಾಪಕ ಇರಬೇಕು, ಇವರೆಲ್ಲ ಮಾಡ್ತೋಗ್ಬಾರ್ದು ಅಂತ. ಎಲ್ಲ ಚೇಂಜ್ ಮಾಡ್ತಾ ಆ ಸ್ಪೆಲ್ ಬಂದು ಒಂದು ಮಲ್ಟಿವರ್ಸ್ ಗೇಟ್ ವೇ ಓಪನ್ ಮಾಡಿಬಿಡುತ್ತೆ. ಓಕೆ. ಸೊ ಏನಂದರೆ, ಸಿಂಪಲ್ಲಾಗಿ ಎಲ್ಲ ಇನ್ನು ಸ್ವಲ್ಪ ಡೀಟೇಲ್ ನಾವು ನೋಡಿದ್ರೆ, ಕರೆಕ್ಟಾಗಿ ಇವ್ನು ಯಾವಾಗ ಮಲ್ಟಿವರ್ಸ್ ಓಪನ್ ಮಾಡಿದ್ನೋ, ಫ್ರಮ್ ದೇರ್ ಲೋಕಿ ಸೀಸನ್ 2 ನೋಡಿದ್ರೆ ಅಲ್ಲೂ ಒಂದು ಚಿಕ್ಕ ಬ್ರೇಕ್ಸ್ ಇರುತ್ತೆ. ದೇರ್ ಇಸ್ ಎ ಕನೆಕ್ಷನ್. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಕ್ಯಾಂಗ್ ಹತ್ರ ಮಾತಾಡ್ತಿರುವಾಗ ಕ್ಯಾಂಗ್ ಎಲ್ಲೋ ನೋಡ್ತಾನೆ, ಸಮಥಿಂಗ್ ಎಲ್ಲೋ ಬೇಕಾಗುತ್ತೆ. ಸೊ ಅದು ಇದಾಗಿರ್ಬೋದು. ಇಲ್ಲಾಂದರೆ ನೋ ವೇ ಹೋಮ್ ಎಂಡಲ್ಲೇ ಒಂದು ಕೊಟ್ಟಿರ್ತಾರೆ. ನೋ ವೇ ಹೋಮ್ ಎಂಡಲ್ಲ, ಇದು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಅಂಡ್ ಡಾಕ್ಟರ್ ಸ್ಟ್ರೇಂಜ್ ಫಿಲಮ್ ಅಂತೂ ನೋಡಿದ್ದೀರಾ? ಅದು ಸೂಪರ್. ಅದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬಂದ್ಬಿಟ್ಟು ಇಷ್ಟ ಆಯ್ತು ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಸಮಥಿಂಗ್ ಅದು ಆಚೆ ಹೋಗಿ ಥರ ಇತ್ತು. ಯಾಕಂದರೆ ಮಾರ್ವಲ್ ಫಿಲಮ್ಸ್ ಇಸ್ ಬೇಸ್ಡ್ ಆನ್ ಕಾಮಿಕ್ಸ್ ರೇಂಜ್ ಆಗಿರಬೇಕು. ಬಟ್ ಇಟ್ಸ್ ನಾಟ್ ಕಾಮಿಕ್ಸ್, ಇಟ್ಸ್ ಕಂಪ್ಲೀಟ್ಲಿ ಎಮೋಷನಲ್ ಡ್ರಿವನ್ ಆಗ್ಬಿಡ್ತದೆ ಫಿಲಮ್. ಅವ್ರ ಅಮ್ಮ ನೋಡಬೇಕು, ಅಮ್ಮ ಫೀಲ್ ಮಾಡಬೇಕು ಅಂತ ವ್ಯಾಂಡಾ ಹತ್ರ ಹೋಗಿ ಒಂದು ಸ್ಟೋರಿ. ವ್ಯಾಂಡಾನ ಒನ್ ಆಫ್ ದ ಗ್ರೇಟೆಸ್ಟ್ ಪವರ್ಫುಲ್ ಸೈಡ್ ಇರೋ ಅವೆಂಜರ್ಸ್ ಟೀಮಲ್ಲಿ ಸೈಡ್ ಇರೋದಂದರೆ ವ್ಯಾಂಡಾ ಮಾತ್ರನೇ. ವ್ಯಾಂಡಾ ಮಾತ್ರ ಅವ್ರು ಒಬ್ಬರು ಮಾರ್ವೆಲ್ ವ್ಯಾಂಡಾ ಇಬ್ಬರು ತುಂಬ ಪವರ್ಫುಲ್. ಅವರಿಬ್ಬರು ಒಟ್ಟಿಗೆ ಫುಲ್ ಎಲ್ಲರನ್ನೂ ಈಕ್ವಲ್ ಆಗಿ ಫೈಟ್ ಮಾಡ್ಬೋದು. ಬಟ್ ಅವರಿಬ್ಬರೇ ಇವಾಗಿಲ್ಲ ಆ ಸೀರೀಸಲ್ಲಿ. ವಾಂಡಾ ಮತ್ತು ಮಾರ್ವಲ್, ಮಿಸ್ ಮಾರ್ವಲ್ ಅಂತ ಬರ್ತಾರೆ, ಅವರೊಬ್ಬರೇ ಸಾಕು ಫುಲ್ ಥ್ಯಾನೋಸ್ ಆರ್ಮಿನ ಫೈಟ್ ಮಾಡ್ಬೋದಾಯಿತು. ಬಟ್ ಅವರಿಬ್ಬರ ಕೈಲಿ ಆಗ್ತಿದ್ದಿಲ್ಲ. ಸೊ ವಾಂಡಾಗೆ ಬಂದ್ಬಿಟ್ಟು ಬೇರೆ ಎಮೋಷನಲ್ ಟ್ರಿಗರ್ಸ್ ತುಂಬ ಇತ್ತು. ಸೊ ಅದಕ್ಕೆ ಅವ್ರ ಕೈಲಿ ಆಗ್ತಿದ್ದಿಲ್ಲ. ಮಿಸ್ ಮಾರ್ವಲ್ ಬಂದು ಬೇರೆ ವರ್ಲ್ಡ್ ಇತ್ತು. ಸೊ ಅವ್ರಿಗೆ ಬಂದು 315 ಅಷ್ಟೇ ಅವರಿಗೆ. ಸೊ ಅದಕ್ಕಂತ ಅವ್ರು ಬರೋಕ್ಕಾಗಿಲ್ಲ. ಸೊ ಅದು ನನಗೆ ಆ ಪಾಯಿಂಟಲ್ಲಿ ಇಷ್ಟ ಆಗಿತ್ತು, ಆ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್. ಆ ಪಾಯಿಂಟಲ್ಲಿ ನನಗೆ ಅದು ಸ್ವಲ್ಪ ಇದಾಯಿತು. ಆ ಮಲ್ಟಿವರ್ಸ್ ಆಫ್ ಮ್ಯಾಡ್ನೆಸ್ ಹೇಳ್ಬೇಕಂದ್ರೆ ಕ್ಲೈಮ್ಯಾಕ್ಸಲ್ಲಿ 3i ಬರುತ್ತೆ ಅವನಿಗೆ. 3i ಬಂದಾದ್ಮೇಲೆ ಇನ್ನೂ ಒಂದು ಕ್ಯಾರೆಕ್ಟರ್ ಬಂದ್ಬಿಟ್ಟು, ನನಗೆ ಇನ್ನೂ ಅಲ್ಲೊಂದು ಬ್ರೇಕ್ ಆಗಿದೆ, ಅಲ್ಲೊಬ್ರು ಹೆಲ್ಪ್ ಮಾಡಬೇಕು ಅಂತ ತಿರ್ಗಾ ಅವ್ರು ಅಲ್ಲಿಂದ ಗೇಟ್ ವೇ ಒಳಗೆ ಟೈಮ್ ಲೈನ್ಗೆ ಹೋಗ್ತಾರೆ. ಅಲ್ಲೊಂದು ಟೈಮ್ ಲೈನ್ಸ್ ಹೋಗ್ತಾ ಇರುತ್ತೆ, ಅಲ್ಲೊಳಗೆ ಹೋಗ್ತಾರೆ. ಸೊ ದೇರ್ ಇಸ್ ಆಲ್ವೇಸ್ ಅ ಕನೆಕ್ಷನ್. ಎಲ್ಲೋ ಒಂದು ಕಡೆ ಓಪನ್ ಎಂಡ್ ಆಗಿಬಿಟ್ಟಿದ್ದಾರೆ. ಸೊ ಅದೆಲ್ಲ ಕನೆಕ್ಟ್ ಆಗಿ ನಮಗೆ ಆ ಫಿಲಮಲ್ಲಿ ಬರ್ಬೋದು. ಸೊ ಇಟ್ಸ್ ಅ ಫ್ಯಾನ್ ಥಿಯರೀಸ್. ಎಲ್ಲ ಥಿಯರೀಸ್ ಎಲ್ಲ ಥಿಂಕ್ ಮಾಡ್ತಾ ಇರ್ಬೋದು. ಬಟ್ ಇದೆಲ್ಲ ಆಗಿದೆ ಯಾವಾಗ, ಈ ಥರ ಥಿಯರೀಸ್ ಎಲ್ಲ ಮಾತಾಡಿದ್ದು ಯಾವಾಗಂದರೆ 2017-18 ಆ ಫೇಸ್ಬುಕ್ಕಲ್ಲಿ ಫ್ಯಾನ್ ಪೇಜ್ ಇರುತ್ತೆ. ಆಗ ಬಂದ್ಬಿಟ್ಟು ಅವೆಂಜರ್ಸ್ ಫ್ಯಾನ್ ಪೇಜ್ ಇರುತ್ತೆ, ಮತ್ತು DC ಫ್ಯಾನ್ ಪೇಜ್ ಇರುತ್ತೆ. ನಾವು ಮಾರ್ವಲ್ ಫ್ಯಾನ್ಸ್ ಅಲ್ಲ, ಆ್ಯಕ್ಚುಲಿ ನಾವೆಲ್ಲ ಅವೆಂಜರ್ ಫ್ಯಾನ್ಸ್. ಅವೆಂಜರ್ಸ್ ಮಾರ್ವಲ್ ಇರೋದಕ್ಕೆ ಮಾರ್ವಲ್ ಫ್ಯಾನ್ಸ್. ಸೊ ಮಾರ್ವಲ್ ಫ್ಯಾನ್ ನೋಡಿಲ್ಲ, ಅವೆಂಜರ್ಸ್ ಫ್ಯಾನ್ಸ್. ಸೊ ಅವೆಂಜರ್ಸ್ DC ಎಲ್ಲ ಕೂಡ ಯಾರೋ ಅದು ಆ್ಯಕ್ಚುಲಿ ಈಕ್ವಲ್. ಹೆಂಗಂದ್ರೆ ನೀವು ಯಾವ್ದು ಫಸ್ಟ್ ನೋಡ್ತೀರಿ ಆ ಫ್ಯಾನ್ ಆಗಿಬಿಡ್ತೀರಾ. ನಾನು ಫಸ್ಟ್ ಅಯರ್ನ್ ಮ್ಯಾನ್ ನೋಡಿದೆ, ಸೊ ನಾನು ಮಾರ್ವಲ್ ಫ್ಯಾನ್ ಆಗಿಬಿಟ್ಟೆ. ಯಾರಾದ್ರು ಫಸ್ಟ್ ಬ್ಯಾಟ್ಮನ್ ನೋಡಿದ್ರೆ DC ಫ್ಯಾನ್ ಆಗಿಬಿಡ್ತಾರೆ.
ದಟ್ಸ್ ದ ಸಿಂಪ್ಲಿಫಿಕೇಶನ್. ನೀವು ಯಾವ್ದು ಫಸ್ಟ್ ನೋಡ್ತೀರಾ ಅಂತ. ಸೊ ನಾನು ಇದು ನೋಡಿದೆ, ಇದಾಗ್ಬಿಟ್ಟೆ. ಆ್ಯಂಡ್ ಅದಕ್ಕೆ ಡಿ ಸಿ ಇಷ್ಟ ಇಲ್ಲ ಅಂತಲ್ಲ, ದೇರ್ ಇಸ್ ಆಲ್ವೇಸ್ ಅ ವಾರ್. ಅವಾಗಿತ್ತು, ಇವಾಗಿಲ್ಲ. ಯಾಕಂದರೆ ಅವಾಗ ಕಾಂಪಿಟೇಷನ್ ದೊಡ್ಡದಾಗಿತ್ತು. ಈ ಸೈಡ್ ಐರನ್ ಮ್ಯಾನ್ ಬರುವಾಗ ಈ ಸೈಡ್ ಬ್ಯಾಟ್ಮನ್ ಬರ್ತಾಯಿತ್ತು. ಬ್ಯಾಟ್ಮನ್ ಸೂಪರ್ ಆಗಿ ಓಡ್ತು ಅಂತ ಅದಕ್ಕೆ ಕೊಳಗೆ ಎಕ್ಸ್ಮೆನ್ ರಿಲೀಸ್ ಮಾಡ್ತಾಯಿದ್ರು. ದೇರ್ ವಾಸ್ ಸಮಥಿಂಗ್ ಆಲ್ವೇಸ್. ನಾವು ಆ ಫೇಸ್ಬುಕ್ಕಲ್ಲಿ ಜಗಳ ಆಡ್ತಿದ್ರಿ. ಆಮೇಲೆ ಎಂಡ್ ಗೇಮ್ ಬಂದಂಗೆ ಎಲ್ಲ ಆಫ್ ಆಯಿತು. ಸರಿ, ಓಕೆ, ಇನ್ನೇ ಫಿಲಮ್ ನೋಡೋದು. ನಾನು ಫೇಸ್ಬುಕ್ ಪೇಜೆಲ್ಲ ಅನ್ಫಾಲೋ ಮಾಡಿಬಿಟ್ಟು ಎಲ್ಲ ಇನ್ನೂ ಹುಡುಗಿ ಹಳೆ ಮೆಸೇಜ್ ಇರುತ್ತೆ, ಜಗಳ ಮಾಡಿದಲ್ಲ ಫೈರ್ ಆಗಿರುತ್ತೆ ಅದಲ್ಲ. ತುಂಬ ಫ್ಯಾನ್ ಥಿಯರೀಸ್ ಇದೆ ಬ್ರ್ಯಾಂಡ್ ನ್ಯೂ ಡೇ. ಆ್ಯಕ್ಚುಲಿ ಆ್ಯಕ್ಚುಲಾಗಿ ಹೇಳೋಕೋದ್ರೆ ಅದು ಮ್ಯೂಟೇಷನ್. ಇವಾಗ ಟ್ರೈಲ್ ನೋಡಿದ್ರೆ ನಮ್ಗೆ ಏನು ಅರ್ಥ ಆಗುತ್ತೆ, ಇಲ್ಲಿ ಸ್ಪೈಡರ್ ಮ್ಯಾನ್ ಮ್ಯೂಟೇಷನ್ ಒಳಗೆ ಸೇರಿಕೊಂಡ, ಕಣ್ಣು ಬ್ಲ್ಯಾಕ್ ಆಗುತ್ತೆ, ಅವ್ನ ಪವರ್ ಅನ್ಕಂಟ್ರೋಲಬಲ್ ಆಗಿರುತ್ತೆ. ಆ ಮ್ಯೂಟೇಷನಿಂದ ಒಂದು ದೊಡ್ಡ ಪ್ರಾಬ್ಲಮ್ ಬರ್ಬೋದು. ಏನಂದರೆ ಅವ್ನು ಏನು ಮಾಡ್ತಾನೆ ಅವ್ನಿಗೆ ಗೊತ್ತಾಗಲ್ಲ. ಈ ಕ್ಯಾನ್ ಬಿಕಮ್ ಅ ಮಾನ್ಸ್ಟರ್ ಲೈಕ್ ಹಲ್ಕ್. ಓಕೆನಾ, ಅದಾಗ್ಬೋದು. ಅದೊಂದು ಪ್ರಾಬ್ಲಮ್ ಅವನಿಗೆ. ಸೆಕೆಂಡ್ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು, ಈಸ್ ನಾಟ್ ಅ ಸ್ಪೈಡರ್ ಮ್ಯಾನ್ ಎನಿಮೋಸ್ ಬಿಫೋರ್ ಸ್ಪೈಡರ್ ಮ್ಯಾನ್. ಫಸ್ಟ್ ಇದೆ ಸ್ಪೈಡರ್ ಮ್ಯಾನ್. ಯಾಕಂದರೆ ಸ್ಪೈಡರ್ ಮ್ಯಾನ್ ಸ್ಟಾರ್ಟಿಂಗ್ ನೋಡ್ತಾ ಇದ್ರೆ ಸ್ಪೈಡರ್ ಮ್ಯಾನ್ 1, 2 ಎಲ್ಲ ನೋಡಿದ್ರೆ, ಟಾಮ್ ಹ್ಯಾಂಡಲ್ ಸ್ಪೈಡರ್ ಮ್ಯಾನ್ ಫಾರ್ ಫ್ರಮ್ ಹೋಮ್ ಎಲ್ಲ ನೋಡಿದ್ರೆ, ಫಾರ್ ಫ್ರಮ್ ನೋ ಫಸ್ಟು ಹೋಮ್ ಕಮ್ಮಿಂಗ್ ಎಲ್ಲ ನೋಡಿದ್ರೆ, ಅದಲ್ಲಿ ಹೋಮ್ ಕಮ್ಮಿಂಗ್ ಫಾರ್ ಫ್ರಮ್ ಹೋಮ್ ಎಲ್ಲ ಐರನ್ ಮ್ಯಾನ್ ಇರ್ತಾರಲ್ಲಿ. ಓಕೆನಾ, ಐರನ್ ಮ್ಯಾನ್ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಅವೆಲ್ಲ ಬರ್ತಾರೆ. ಅವಾಗೆಲ್ಲ ಏನಂದರೆ ಸೂಟು ಹೆಂಗೆ ಐರನ್ ಮ್ಯಾನ್ ಬಂದು Mark 41 ಒಂದು ಸೂಟ್ ಸೂಪರ್ ಆಗಿರುತ್ತೆ, Mark 32 ಸೂಪರ್ ಆಗಿರುತ್ತೆ, ಗೋಲ್ಡ್ ಸೂಟ್ ಸೂಪರ್ ಆಗುತ್ತೆ. ಆಮೇಲೆ ನ್ಯಾನೋಟೆಕ್ ಸೂಟ್ಸ್ ಎಲ್ಲ ನಮ್ಮ ಸೂಟ್ ಹೆಸರು ಹೇಳ್ಬಿಟ್ಟು ನಮ್ಗೆ ನಾಲ್ಕು ಬರುತ್ತೆ. ಓಕೆ, Mark 31 ಐರನ್ ಮ್ಯಾನ್ 3, Mark 21 ಇಟ್ಸ್ ಐರನ್ ಮ್ಯಾನ್ 2 ಅಂತ ನಾಲ್ಕು ಬರುತ್ತೋ. ಅದೇ ಥರ ಯಾವುದೆಲ್ಲ ಐರನ್ ಮ್ಯಾನ್ ಕಷ್ಟಪಟ್ಟು ಕಲ್ತ್ಕೊಂಡು ಆ ಕ್ಯಾರೆಕ್ಟ್ರು, ಸರಿ ನಾನು ತುಂಬ ಓಕೆ, ಐರನ್ ಮ್ಯಾನ್ ಯಾವುದೆಲ್ಲ ಕಷ್ಟಪಟ್ಟು ಕಲ್ತ್ಕೊತಾ ಇದ್ರು ಸಮಥಿಂಗ್. ಇದು ಸ್ಟಾರ್ಟಿಂಗಲ್ಲಿ ಬೇರೆ ಒಂದು ಮಿಷಿನ್ಸ್ ಎಲ್ಲ ಅಟ್ಯಾಚ್ ಮಾಡಿ ಅದನ್ನ ಪ್ರಾಪರಾಗಿ ಫಿಕ್ಸ್ ಮಾಡಿದ್ದಾರೆ ಫಸ್ಟ್ ಐರನ್ ಮ್ಯಾನ್. ಸೆಕೆಂಡ್ ಐರನ್ ಮ್ಯಾನ್ ಸೂಟ್ ಬಂದು ಹೆಂಗಂದರೆ ಸ್ಪೇಸಿಗೆ ಹೋಯ್ತು, ಬಟ್ ಸ್ಪೇಸಲ್ಲಿ ಅದು ಕೈ ತಡೆಗಾಗಿಲ್ಲ, ಬಿದ್ದುಬಿಡ್ತು. ಅದಕ್ಕಂತ ಇನೋವೇಷನ್ ಮಾಡಿ ಅದನ್ನ ಏನು ಮಾಡಿದ್ರು, ಅದು ಮೆಟಲ್ನ ಗೋಲ್ಡನ್ನು ಮತ್ತು ಬೇರೆ ಏನೋ ಒಂದು ಇದರಲ್ಲಿ ಮಿಕ್ಸ್ ಮಾಡಿ ಗೋಲ್ಡು ಮತ್ತು ರೆಡ್ ಕಲರ್ ತೊಗೊಂಬಂದರು. ಅದಾದ್ಮೇಲೆ ನಾವು ಅಪ್ಡೇಟ್ ಮಾಡ್ತಾ ಇವರೆಲ್ಲ ಎಲ್ಲ ಅಪ್ಡೇಟ್ ಮಾಡಿ ಅದೆಲ್ಲ ತೊಗೊಂಬಂದೆ ಸ್ಪೈಡರ್ ಮ್ಯಾನ್ ಕೈಲಿ ಕೊಟ್ಟಿದ್ರು. ಸ್ಪೈಡರ್ ಮ್ಯಾನ್ ಲಾಸ್ಟು ಎಂಡ್ ಗೇಮಲ್ಲಿ ಹಾಕಿ ಸೂಟ್ ಬಂದು ನ್ಯಾನೋಟೆಕ್ ಸೂಟ್. ಎಂಡ್ ಗೇಮಲ್ಲಿ ಹಾಕಿರೋ ಸೂಟ್ ಬಂದು ನ್ಯಾನೋಟೆಕ್ ಸೂಟ್. ಅದಲ್ಲೇ ನೋವು ಮೇಲೆ ಹಾಕಿದ್ದು ನ್ಯಾನೋಟೆಕ್ ಸೂಟ್. ಇವಾಗ ನಾನು ಟ್ರೈಲರ್ ಓಪನ್ ಮಾಡ್ತೀನಿ, ಫಸ್ಟ್ ಶಾಟ್. ಓಕೆನಾ, ಕಣ್ಣಿಗೂ ಮತ್ತು ಇದು ವೈಟ್ ಕಲರ್ ಇದು ಬರುತ್ತಲ್ಲ ಮಾಸ್ಕು, ಅದಕ್ಕೂ ಅಷ್ಟು ಗ್ಯಾಪ್ ಇದೆ. ಇಲ್ಲಿಂದ ಮೇಲೆ ಕೆಳಗೆ ಫ್ಲೈ ಆಗ್ತಾ ಇದ್ದಾರೆ, ಬಂದು ಬಟ್ಟೆ ಅದೆಲ್ಲ ಶೇಕ್ ಆಗ್ತಿದೆ. ನ್ಯಾನೋಟೆಕ್ಕಿಂದ 100 ಕಂಪ್ಲೀಟ್ 0. ಇವಾಗ ತಿರ್ಗಾ 0 ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ನಾವು ಬ್ರ್ಯಾಂಡ್ ನ್ಯೂ ಡೇ ಕಂಪ್ಲೀಟ್ 0 ಸ್ಟಾರ್ಟ್ ಮಾಡಬೇಕು. ನನಗೆ ಅದು ನೋಡಿದ ತಕ್ಷಣ ಸಮಥಿಂಗ್ ಇಸ್ ಡಿಫ್ರೆಂಟ್ ಕುಕ್ ಮಾಡ್ತಾವ್ರೆ. ಯಾಕಂದರೆ ತುಂಬ ಸ್ಪೈಡರ್ ವರ್ಡ್ಸ್ ಕ್ರಿಯೇಟ್ ಮಾಡಿಬಿಟ್ರು. ಇಲ್ಲ ಹೆಂಗೆ ಸ್ಪೈಡರ್ ಮ್ಯಾನ್ ಚೆನ್ನಾಗೋಯ್ತು ಅಂತ ಸ್ಪೈಡರ್ ಮ್ಯಾನ್ ಇಂಟು ದ ಸ್ಪೈಡರ್ ವರ್ಡ್ಸ್ ಅಂತ ಅನಿಮೇಷನ್ ಕ್ರಿಯೇಟ್ ಮಾಡಿಬಿಟ್ರು. ಸ್ಪೈಡರ್ ನಾಯರ್ ಅಂತ ಒಂದು ಸೀರೀಸ್ ರಿಲೀಸ್ ಮಾಡಿದ್ರು. ದಟ್ ವಾಸ್ ಅಮೆಝಾನ್ ಪ್ರೈಮ್ ದಟ್ ವಾಸ್ ಆಸಮ್. ನಿಜವಾಗ್ಲೂ ನೋಡ್ಬಿಟ್ಟು ಅವತ್ತೇ ಸಜೆಸ್ಟ್ ಮಾಡಿದ್ರು. ಓಕೆ, ಅದು ತುಂಬ ಸಿಂಪಲ್ ಸ್ಟೋರಿ. ಹಳೇ ಕಾಲದ್ದು ಡಿಟೆಕ್ಟಿವ್ ಸ್ಟೋರೀಸ್ ಹೆಂಗಿರುತ್ತೆ, ಶರ್ಲಾಕ್ ಹೋಮ್ಸ್ ಕೈಂಡ್ ಆಫ್ ಸ್ಟ್ರಕ್ಚರಲ್ಲಿ ಒಂದು ಸ್ಟೋರಿ ಸೂಪರ್ ಆಗಿತ್ತು. ಸೊ ತುಂಬ ಸ್ಪೈಡರ್ ಮ್ಯಾನ್ ಇದೆ. ನಮ್ಗೆ ಗೊತ್ತಿರೋ ಸ್ಪೈಡರ್ ಮ್ಯಾನ್ ಒಂದೇ ಸ್ಪೈಡರ್ ಮ್ಯಾನು, ಟಾಮ್ ಹಾಲೆಂಡ್ ಮಾತ್ರ. ಈಗ ಟಾಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನ್ ಒಂದಿದೆ, ಆಂಡ್ರೂ ಗಾರ್ಫೀಲ್ಡ್ ಸ್ಪೈಡರ್ ಮ್ಯಾನ್ ಇದೆ. 3 ನಾವು ನೋಡ್ಬಿಟ್ರಿ.